ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದೀರ? ನೀವೆಲ್ಲರೂ ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಕ್ಷಮಿಸಿ, ತುಂಬ ದಿನಗಳ ನಂತರ ಮತ್ತೊಂದು ಬಾರಿ ನಿಮ್ಮ ಹತ್ರ ಮಾತಾಡೋ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ವಂದನೆ ಸಲ್ಲಿಸ್ತೀನಿ. ಕೆಲವು ಕಾರಣಾಂತರದಿಂದ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಹೌದು, ಈ ಒಂದು ಮುಂಜಾನೆ ನಿಮ್ಗೆ ಹಾಡಿಗೆ ಗೊತ್ತಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ವಾಕ್ಯ ಬಂದಿದೆ. ಅದೇ ವಾಕ್ಯ ನಾವು ಧ್ಯಾನಿಸೋಣ. ಇಬ್ರಿಯ ಬರೆದಂಥ ಪತ್ರಕ್ಕೆ 10ನೇ ಅಧ್ಯಾಯ 35ನೇ ವಾಕ್ಯ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ಪ್ರಿಯ ದೇವರ ಮಗುವೆ, ಏನಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕಷ್ಟಗಳಿರುತ್ತೆ. ಯೇಸುಸ್ವಾಮಿನ ಅಂಗೀಕರಿಸಿದ್ರೆ, ಯೇಸುಸ್ವಾಮಿ ಎಲ್ಲಾದರೂ ನಿಮ್ಗೆ ಕಷ್ಟ ಇಲ್ಲ ಅಂತ ಹೇಳಿದ್ರ ಹೇಳಿ? ಈ ಲೋಕದ ಜೀವಿಸುವ ಕಷ್ಟಗಳು, ಸಂಕಟಗಳು ಎಲ್ಲ ಉಂಟು. ಆದರೆ ನೀವು ಧೈರ್ಯದಿಂದಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಆದರೆ ಅನೇಕರು ತೀರ್ಮಾನ ಮಾಡ್ತಾರೆ, ನಾನು ಹಿಂಗಿರೋಣ ಹಾಗೆ ಅಂತ. ಆದರೆ ಶತ್ರುವಾದವರು ನಿಮ್ಮ ತೀರ್ಮಾನದಲ್ಲಿ ನಿಲ್ಲಕ್ಕೆ ಬಿಡೋದಿಲ್ಲ. ಒಂದು ಪ್ರಾರ್ಥನೆ ಜೀವಿತದಲ್ಲಿರ್ಬೋದು, ಅಥವಾ ಕುಟುಂಬದಲ್ಲಿ ನಿಭಾಯಿಸೋ ವಿಷಯದಲ್ಲಿರ್ಬೋದು, ಯಾವುದೇ ಒಂದು ಕಾರ್ಯ ಇರ್ಬೋದು, ಅದಕ್ಕಾಗಿ ದೇವರು ಹಾಕಿದ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಇವತ್ತೊಂದು ನಿಮಗೊಂದು ಎಷ್ಟೋ ಹೋರಾಟಗಳು, ಪ್ರತಿಫಲಗಳು, ಅನುಕೂಲ ಅನಾನುಕೂಲ ಎಲ್ಲ ಬಂದಿರ್ಬೋದು, ಆದರೆ ನಿನಗೆ ಪ್ರತಿಫಲ ಉಂಟು. ಅದಕ್ಕೆ ನಿನಗೆ ಪ್ರತಿಫಲ ಉಂಟು. ಪ್ರಿಯ ದೇವರ ಮಗುವೆ, ನಿನ್ನ ಧೈರ್ಯವನ್ನು ಹಾಳು ಮಾಡೋಕ್ಕೆ ಶತ್ರು ಕಾಯ್ತಾ ಇರ್ತಾನೆ. ನಿನ್ನ ಜೀವಿತದಲ್ಲಿ ಯಾವಾಗೊಂದು ಧೈರ್ಯ, ಒಂದು ಉತ್ಸಾಹ ಬರೋದಿಲ್ಲೋ, ಆವಾಗ ಆತ್ಮಿಕ ಜೀವಿತಕ್ಕೆ ಬೀಳಿಸೋಕ್ಕೆ ಶತ್ರು ಕಾಯ್ತಾ ಇರ್ತಾನೆ. ಸಿಂಹದೋಪಾದಿಯಲ್ಲಿ ಸೈತಾನ ಆದವನು, ಶತ್ರು ಆದವನು ಯಾರನ್ನು ನುಂಗಲಿ ಅಂತ ಕಾಯ್ತಾ ಇದ್ದಾನೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಕುಟುಂಬದಲ್ಲಿ ಎಲ್ಲಾದರೂ ಗಲಿಬಿಲಿ, ಅಥವಾ ನಿನ್ನ ಆತ್ಮಿಕ ಜೀವಿತದಲ್ಲಿ ಎಲ್ಲಾದರೂ ಶತ್ರುವಾದನು ಗಲಿಬಿಲಿ ತಂದಾಕುವುದಾದರೆ, ಇವತ್ತು ನೀವು ಧೈರ್ಯದಿಂದ ಎದ್ದೇಳಬೇಕು. ಶತ್ರುವೇ, ಇದುವರೆಗೂ ಇದ್ದಂಥ ಜೀವಿತ ಅಲ್ಲ, ಇನ್ನು ಮುಂದೆ ನನ್ನ ಕರ್ತನು ನನ್ನ ಜೀವಿತವನ್ನು ನಡೆಸುವನಾಗಿದ್ದಾನೆ. ಇದುವರೆಗೂ ಶತ್ರುವಾದವನು ಅನೇಕ ಹೋರಾಟ ತಂದಾಕಿದ್ದಾನೆ, ಅನೇಕ ಕಣ್ಣೀರು ತಂದಾಕಿದ್ದಾನೆ, ಅನೇಕ ಮನಸ್ತಾಪಗಳು ತಂದಾಕಿದ್ದಾನೆ. ಇವತ್ತು ನೀವು ಹೇಳ್ಬೇಕು, ಶತ್ರುವೇ, ಇವತ್ತು ನನ್ನ ಕುಟುಂಬ ಬಿಟ್ಟು ತೊಲಗು. ಈ ವೇಳೆಯಲ್ಲಿ ಸೈತಾನನ ಗದರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ಕೆಲಸಕ್ಕೆ ಹೋಗಿರ್ಬೋದು, ಅಥವಾ ಕೆಲಸದಿಂದ ಬಂದು ಈ ಒಂದು ವಾಕ್ಯ ನೋಡ್ತಿರ್ಬೋದು. ಈ ಒಂದು ವಾಕ್ಯವನ್ನು ನೋಡುವಾಗ ನಿನ್ನ ಜೀವಿತದಲ್ಲಿ ಒಂದು ಭಯ ಹುಟ್ಟಿಸುವಂಥ ಕಾರ್ಯಗಳು, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗದಿರುವಂಥ ಕಾರ್ಯಗಳು, ನಿನ್ನ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗದೆ, ಮೊಣಕಾಲು ಹಾಕಾಗದೆ, ನಿನ್ನ ಕಷ್ಟಗಳನ್ನು ದೇವರ ಸಮ್ಮುಖಕ್ಕೆ ಹೇಳಕ್ಕಾಗದೇ ಇರುವಂಥ ರೀತಿಯಲ್ಲಿ ನೀನು ಜೀವಿಸ್ತಿರ್ಬೋದು. ಅದಕ್ಕಾಗಿ ಶತ್ರು ಅನೇಕ ರೀತಿ ತಡೆ ಮಾಡ್ತಿರ್ಬೋದು. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನನ್ನ ದೇವರು ಬಲವಾದ ಕಾರ್ಯ ನಡೆಸಲು ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡದೆ. ಇವತ್ತು ನೀವು ಧೈರ್ಯದಿಂದ ಎದ್ದೇಳಬೇಕು. ನೀನು ಎದ್ದೇಳುವಾಗ ಶತ್ರು ನಡುಗಬೇಕು. ಎದ್ದೇಳೋದ್ರಲ್ಲಿ ಸುಮ್ಮನೆ ಎದ್ದೋಡೋಗೋದಲ್ಲ, ಪ್ರಾರ್ಥನೆಯಲ್ಲಿ ಎದ್ದೇಳಬೇಕು, ಆತ್ಮಿಕ ಜೀವಿತದಲ್ಲಿ ಎದ್ದೇಳಬೇಕು. ನೀನು ಎದ್ದೇಳುವಾಗ ನೀನು ನೋಡೋ ಶತ್ರು ನಡುಗಬೇಕು, ಆ ರೀತಿ ಎದ್ದೇಳಬೇಕು. ಅದಕ್ಕಾಗಿ ನಿನಗೆ ಪ್ರತಿಫಲ ಉಂಟು. ಈ ಮುಂಜಾನೆ ವೇಳೆಯಲ್ಲಿ ಒಂದು ವಾಕ್ಯ ನೋಡುವಾಗ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದೇ ರೀತಿ ನೀನು ಜೀವಿಸ್ತಿರ್ಬೋದು, ಆದರೆ ನಿನಗೊಂದು ಪ್ರತಿಫಲ ಉಂಟು. ನಿನ್ನ ಸಂಗಡ ನನ್ನ ಕರ್ತನಾದ ದೇವರಿದ್ದಾನೆ. ಧೈರ್ಯದಿಂದಿರಿ, ಧೈರ್ಯಗೆಟ್ಟು ನಿಲ್ಲಬೇಡಿ. ಕಣ್ಣೀರು ಸಹಜ, ಗಲಿಬಿಲಿ ಸಹಜ, ಶತ್ರು ತಂದಾಗ್ತಾನೆ, ಆದರೆ ಸೋತು ಹೋಗಬೇಡಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ನಿನ್ನನ್ನು ಕಣ್ಣೀರಿಂದ ಇರುವುದಕ್ಕಾಗಿ ನನ್ನ ದೇವರು ಕರೆದಿಲ್ಲ. ನೀನು ದುಃಖದಲ್ಲಿರುವುದಕ್ಕಾಗಿ ನನ್ನ ದೇವರು ಕರೆದಿಲ್ಲ. ನೀನು ಬೇಜಾರಾಗಿರುವುದಕ್ಕಾಗಿ ನನ್ನ ದೇವರು ಕರೆದಿಲ್ಲ. ನೀನು ಧೈರ್ಯದಿಂದಿರಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ನಿಮಗೆ ಪ್ರತಿಫಲ ಉಂಟು. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.